ಏನಾಯಿತು ಸರ್ 4ನೇ ತಾರೀಕು? ಒಬ್ಬ ಅಬಕಾರಿ ಸಚಿವರ ಮೇಲೆ ನಿರ್ಣಯವನ್ನು ತಂದು ಆ ನಿರ್ಣಯದ ವಿರುದ್ಧ ಧರಣಿಗೆ ಹೋದರು. ಆದರೆ ನಮ್ಮ ನರೇಗಾ ಮುಖ್ಯಮಂತ್ರಿಗಳು ನರೇಗಾವನ್ನು ವಿರೋಧಿಸಿ ಏನು ಮಹಾತ್ಮ ಗಾಂಧೀಜಿಯವರ ಹೆಸರಿನಲ್ಲಿ ತಂದಂಥ ಉದ್ಯೋಗ ಭರವಸೆಯ ಯೋಜನೆ ಏನಿತ್ತು, ಆ ಯೋಜನೆಯ ಬಗ್ಗೆ ಒಂದು ಚರ್ಚೆ ಆಗಿ ಆ ನಿರ್ಣಯವನ್ನು ನಾವು ಇದನ್ನು ತಿರಸ್ಕಾರ ಮಾಡ್ತಾಯಿದ್ದೀವಿ, ಇಂತಿಂಥ ಕಾರಣಗಳಿಗೋಸ್ಕರ ಈ ಸಭೆ ನಿರ್ಣಯವನ್ನು ಅವರು ತೆಗೆದುಕೊಂಡಿರ್ತಕ್ಕಂಥ ಕಾನೂನನ್ನು ಏನು ಸಂವಿಧಾನವನ್ನು ಬದಲಾವಣೆ ಮಾಡಿದ್ದಾರೆ ಅದನ್ನು ನಾವು ತಿರಸ್ಕಾರ ಮಾಡ್ತೀವಿ ಅಂತಕ್ಕಂಥ ನಿರ್ಣಯವನ್ನು ಮುಖ್ಯಮಂತ್ರಿಗಳು ಮಂಡನೆ ಮಾಡಿದರು. ಮುಖ್ಯಮಂತ್ರಿಗಳು ಮಂಡಿಸೋವರೆಗೂ ಸುಮ್ಮನಿದ್ರು. ಈ ನಿರ್ಣಯವನ್ನು ನಾವು ಸ್ವಲ್ಪ ಚರ್ಚೆ ಮಾಡಿ ನಾವು ಇದಕ್ಕೆ ಕಳಿಸ್ಕೊಡೋಣ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಯವರಿಗೆ ಅಂತೇಳಿ ನೀವೆಲ್ಲ ಕೆಲವು ಜನ ಮಾತಾಡೋರಿದ್ದರು, ಅವರನ್ನು ಮಾತಾಡಿ ಅಂತೇಳಿ ಹೇಳಿದರು. ಆದರೆ ಇವರು ಬಾವಿನಲ್ಲಿದ್ದಂಥವರು ತಿಮ್ಮಾಪುರ ಅವರಿಗೆ ಅಬಕಾರಿ ಸಚಿವರಿಗೆ ಧಿಕ್ಕಾರ ಕೂಗ್ತಾಯಿದ್ರು. ಅವ್ರು ಕೂಗ್ಕೊಳ್ಳಿ, ಅದು ಅವ್ರಿಷ್ಟ. ಆದರೆ ಈ ನರೇಗಾ ವಿಚಾರ ಚರ್ಚೆ ಪ್ರಾರಂಭ ಆದ ತಕ್ಷಣ ಇವರು ಧಿಕ್ಕಾರಗಳನ್ನು ಯಾರು ಭಾಷಣ ಮಾಡಲಿಕ್ಕೆ ಎದ್ದು ನಿಲ್ತಾರೆ ಅವ್ರ ಮೇಲೆ ಧಿಕ್ಕಾರಗಳನ್ನು ಕೂಗ್ಲಿಕ್ಕೆ ಪ್ರಾರಂಭ ಮಾಡಿ